ಫೈನಲ್ ಈ ಸುತ್ತಲ್ಲಿ ದೀಪಾ ಎಂಬ ಎಂಟರ್ಟೈನರ್ ವೇದಿಕೆಯನ್ನ ಸಿಕ್ಕಾಪಟ್ಟೆ ಜೋಶಲ್ಲಿ ಹಾಡಿ ರಂಜಿಸ್ಲು ಬರ್ತಾ ಇದ್ದಾರೆ. ದೀಪಾ ಅವರಿಗೆ ಚಪ್ಪಾಳೆ ತಟ್ಟಿ ವೇದಿಕೆ ಬರ್ಮಾಡ್ಕೊಳ್ಳಿ. ದೀಪಾ, ವಾವ್, ಏನ್ರಿ ಊಟ ಮಾಡಿದ್ದೀರಾ? ವಾ, ವೆರಿ ಗುಡ್. ಹಾ, ದೀಪಾ ಯಾವ ಹಾಡು ಹಾಡ್ತೀರಿ? ಹೂವೆ 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 ಹಾಡ್ತೀರಿ, ವೆರಿ ಗುಡ್. ಅದಕ್ಕೂ ಮುಂಚೆ ಇಲ್ಲೊಂದು ಮೀನಿನ ಕೊಳ ಇದೆ, ಒಂದು ಮೀನು ತಗೊಂಡು ಬನ್ರಿ. ಬಹುಶಃ ಲಾಸ್ಟ್ ಮೀನು ಅನಿಸುತ್ತೆ ಅದು. ಎಸ್, ಈಗ ನಿನ್ನ ಬದಲಿಗೆ ಮತ್ತೆ ಸವಿತಾ ಮ್ಯಾಮ್ ಕರೆದ್ಬಿಡೋಣ. ಎಸ್ ಸರ್. ವಾ, ಸೂಪರ್. ಸವಿತಾ ಮ್ಯಾಮ್, ನೀವೇ ಬಂದು ಆ ಪುಟ್ಟ ಮಗುವಿಗೆ ಗುರುಮಾತೆಯಾಗಿ ಈ ಗೀತೆಯನ್ನು ಗೀಗಿ ಸ್ಟೈಲಲ್ಲಿ ಹೇಗೆ ಹಾಡುವುದು ಎಂಬುದನ್ನು ತಿಳಿಯುವುದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ವೇದಿಕೆ ಬರ್ತಾ ಇದ್ದಾರೆ ಸವಿತಾ ಮ್ಯಾಮ್ ಅವರು. ಚಪ್ಪಾಳೆ ತಟ್ಟೆ ವೇದಿಕೆ ಬರ್ಮಾಡ್ಕೊಳ್ಳೋಣ. ಕಣ್ಣು ಹೊಡೆಯಾಕ ಮೊನ್ನೆ ಕಲ್ತೀನಿ, ನೀನ ಹೇಳಲ್ಲ ಮಗನ ಅರಗೀಯಗ ಗಾಗಿಯಗ ಗೀಯ ಗೀಯ ಗೀಯಗ. ಹೇ ಕಣ್ಣು ಹೊಡೆಯಾಕ ಮೊನ್ನೆ ಕಲ್ತೀನಿ, ನೀನೇ ಹೇಳಲ್ಲ ಮಗನ ಅರಗೀಯಗ ಗಾಗಿಯಗ ಗೀಯ ಗೀಯ ಗೀಯಗ. ಥ್ಯಾಂಕ್ ಯು. ದೀಪಾ, ಮಸ್ತ್ ಹಾಡಬೇಕು. ಅವ್ರ 3 ಜನ ಜಡ್ಜಸ್ ಬಲ್ಲೆ ಬಲ್ಲೆ ಮಾಡಿರ್ಬೇಕು. ಅಮ್ಮ, ಎಸ್ ಸರ್. ಯಾವ್ದು ಹಾಡಂದಿಲ್ಲ? ಹೂವೆ ಹೂವೆ. ಅಯ್ಯೋ, ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಗೌಡ್ರಿಗೆ ಅಂತೂ ಹೂ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಅದರಲ್ಲೂ ವಿಶೇಷವಾಗಿ ಯಾವ ಹೂ ಏನ ನಿನ್ನ ಗುಲಾಬಿ ಏನು? ದೀಪಾ, ಆಲ್ ದ ಬೆಸ್ಟ್. ಹಾಡು ಹಾಡು ಹಾಡು. ಥ್ಯಾಂಕ್ ಯು. ಯಾವುದು? ಹೂವೆ ಹೂವೆ. ಅವ್ರು ನೋಡ್ಕೊಂತ ಹೂವೇ ಹೂವೇ ಅಂತ ಆಕ್ಷನ್ ಮಾಡ್ಬೇಕು. ಓಕೆನಾ? ಎಸ್, ಹಾಡು.
ದೀಪಾ ವಾ ಹಾಡು ಚೆನ್ನಾಗಿ ಹಾಡಿದೆ ಅಂತ ಅನಿಸ್ತಾ ಇದೆಲ್ಲ. ಹಾಡಿದಿಲ್ಲಮ್ಮ, Yes, sir. ಖುಷಿ ಇದೆ. Yes. ವಾ ನೈಸ್. ಹಾಗಾದ್ರೆ ನಿನ್ನ ಹಾಡಿನ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ಕಾಮೆಂಟ್ ಕೇಳೋಣ ಅಮ್ಮ. Yes, sir. ಎಸ್. ಹಾಡನ್ನು ನಿನಗೆ ಹೂವಂತ ತುಂಬ ಇಷ್ಟ ಇಲ್ಲ? ತುಂಬ ಇಷ್ಟನಾ? Yes. ಏನೋ ಒಂದು ವಿಚಿತ್ರವಾದ ಸ್ಟೈಲ್ ಒಳಗೆ ಹಾಡ್ತಾ ಇದ್ದೀನಿ ನೀನು ಹೂವೇ ಅಂತಂದು. ಹೂ ಮಾತಾಡ್ಸೋದು ಗೊತ್ತಿಲ್ಲಲ್ಲ. ರೈಟ್. ಸವಿತಾ ಮ್ಯಾಮ್. ದೀಪಾ, Yes, ma'am. ಹಾಡ್ ಚಾಯ್ಸಿಂಗ್ ನೀನೇ ಮಾಡ್ಕೊಂಡಿದ್ದೀನ? Yes, ma'am. ನಮ್ಮ ದೀಪಾ ಜೋರಾದ ಚಪ್ಪಾಳೆ, ಯಾಕಂದ್ರೆ ಇದು ಹೈ ಪಿಚ್ ಭಾಳ ಇದೆ ಸಾಂಗ್, ಹೈ ಪಿಚ್ ಸಾಂಗ್ ಐತಿ ಇದು. ಹಾಯ್ ನೋಡಿ. ಆದರೂ ಪ್ರಯತ್ನ ಮಾಡಿದಾಳೆ, ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿ ಹಾಡಿದಮ್ಮ. Thank you, ma'am. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಓಕೆ, Yes, ma'am. ಆಲ್ ದ ಬೆಸ್ಟ್. Yes, ma'am. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್ ದೀಪಾ, ಒಳ್ಳೇದಾಗಲಿ, ಚೆನ್ನಾಗಿ ಹಾಡು, ಸ್ವಲ್ಪ ಓಪನ್ ಆಗಿ ಹಾಡು. Yes, sir. ಆಮ Yes. ಅದೇನು ಗಂಟ್ಲ ಹಿಡಿದು ಹಿಚಿಕೆ ಅಂತಾರಲ್ಲ, ಹಾಗೆ ಹಾಡಬೇಡ, ಓಪನ್ ಆಗಿ ಹಾಡು. ಸಮಿ